ಇದು ಹೊಸವನಿ ಕ್ಲಾಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೊಲಿಟಿ. ಈ ದಿನ ಭಾರತದ ಸಂವಿಧಾನದ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕುರಿತು ತಿಳಿದುಕೊಳ್ಳೋಣ. ಸಂವಿಧಾನಿಕ ಸಂಸ್ಥೆಗಳಂತಂದರೆ ಭಾರತದ ಸಂವಿಧಾನದ ಒಂದು ಆರ್ಟಿಕಲ್ ಪ್ರಕಾರ ಸ್ಥಾಪಿತವಾಗಿರುವಂಥ ಸಂಸ್ಥೆಗಳನ್ನು ನಾವು ಸಂವಿಧಾನಿಕ ಸಂಸ್ಥೆಗಳಂತೇಳಿ ಕರಿತೀವಿ. ಮೊದಲನೇದು ಭಾರತೀಯ ಚುನಾವಣಾ ಆಯೋಗ. ಇದು ಆರ್ಟಿಕಲ್ 324 ಪ್ರಕಾರ 1950 ಜನವರಿ 25ರಂದು ಸ್ಥಾಪನೆ ಮಾಡಲಾಗಿದೆ. ಈ ಜನವರಿ 25ನ್ನು ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ನಾವು 2011ರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರು ಒಬ್ಬರು, ಇಬ್ಬರು ಇತರ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ಪ್ರಾರಂಭದಲ್ಲಿ ಒಬ್ಬರು ಮಾತ್ರ ಇರ್ತಿದ್ರು. ನೇಮಕಾತಿ ರಾಷ್ಟ್ರಪತಿ ಅಧಿಕಾರ ಇದೆ. ಇವರ ಅಧಿಕಾರ ಅವಧಿ 6 ಅಥವಾ 65 ವರ್ಷ. ಯಾವುದು ಮೊದಲು ಬರುತ್ತದೋ ಅದನ್ನು ಅನ್ವಯಿಸ್ತಾರೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿಯ ಚುನಾವಣೆಯನ್ನು ನಡೆಸುತ್ತದೆ. ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಹೇಗೆ ತೆಗೆದುಹಾಕ್ತಾರೋ ಆ ಮಾದರಿಯನ್ನು ಬಳಸ್ತಾರೆ. ಆದರೆ ಇನ್ನು ಉಳಿದ ಇಬ್ಬರು ಆಯುಕ್ತರನ್ನು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ತೆಗೆದುಹಾಕಬಹುದು. ರಾಜ್ಯ ಚುನಾವಣಾ ಆಯೋಗ ಅಂತೇಳಿ ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. 73ನೇ ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಮಾಡಿ ಆರ್ಟಿಕಲ್ 243K 243 ಪ್ರಕಾರ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಂತರ ಇರ್ತಾರೆ. ಅವ್ರನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ. ಇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುತ್ತದೆ. ಇಲ್ಲಿ ಪದಚ್ಯುತಿ ಮಾಡುವಂಥ ಅಧಿಕಾರ ಹೈಕೋರ್ಟಿನ ನ್ಯಾಯಾಧೀಶರನ್ನು ಹೇಗೆ ವಜಾಗೊಳಿಸ್ತಾರೋ ಅದೇ ಮಾದರಿಯಲ್ಲಿ ಇವರನ್ನು ತೆಗೆದುಹಾಕುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಹಣಕಾಸು ಆಯೋಗ ಅಂತೇಳಿ ಫೈನಾನ್ಸ್ ಕಮಿಷನ್ ಅಂತ ಆರ್ಟಿಕಲ್ 280 ಪ್ರಕಾರ 1951ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಒಬ್ಬರು ಅಧ್ಯಕ್ಷರು 4 ಸದಸ್ಯರನ್ನು ಒಳಗೊಂಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಮಾಡುವಂಥದ್ದು ಪ್ರಮುಖ ಕಾರ್ಯವಾಗಿದೆ. ಈಗ 16ನೇ ಹಣಕಾಸು ಈಗ ನಡೀತಾ ಇದೆ. ನೇಮಕಾತಿ ಮತ್ತು ಪದಚ್ಯುತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗೆ ಅಧಿಕಾರ ಇದೆ. ಅಧಿಕಾರಾವಧಿ 5 ವರ್ಷ. ಅಂದರೆ ಒಂದು ಚುನಾವಣಾ ಆಯೋಗ ರಚನೆ ಆದ ಹಣಕಾಸು ಆಯೋಗ ರಚನೆ ಆದ ಮೇಲೆ ಅಗತ್ಯ ಇದ್ದರೆ ಮೊದಲು ಕೂಡ ಅದನ್ನು ವಿಸರ್ಜನೆ ಮಾಡಬಹುದು. ಇದನ್ನು ಸಲಹಾತ್ಮಕ ಮತ್ತು ಹಿರಿಯ ನ್ಯಾಯಾಂಗ ವ್ಯವಸ್ಥೆ ಅಥವಾ ಸಂಸ್ಥೆ ಅಂತೇಳಿ ಕರಿತೀವಿ ನಾವು. ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಅಂತೇಳಿ ಆರ್ಟಿಕಲ್ 243I ಮತ್ತು 243Y ಪ್ರಕಾರ 1995ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಒಬ್ಬರು ಅಧ್ಯಕ್ಷರು, ಇಬ್ಬರು ಸದಸ್ಯರನ್ನು ಒಳಗೊಂಡಿದೆ. ನೇಮಕಾತಿ ಮತ್ತು ಪದಚ್ಯುತಿ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಇದು ಕೂಡ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ 5 ವರ್ಷ ಅವಧಿಯನ್ನು ಹೊಂದಿದೆ. ಇದು ಗ್ರಾಮೀಣ ಸ್ಥಳೀಯ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಹಣಕಾಸಿನ ಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡುವಂಥ ಅಧಿಕಾರ ಇದೆ. ಹಿರಿಯ ನ್ಯಾಯಾಂಗ ಮತ್ತು ಸಲಹಾತ್ಮಕ ಸಂಸ್ಥೆಯಾಗಿ ಕೆಲಸವನ್ನು ಮಾಡುತ್ತದೆ. ಕೇಂದ್ರ ಲೋಕಸೇವಾ ಆಯೋಗ ಅಂತೇಳಿ UPSC ಅಂತೇಳಿ ಕರಿತೀವಿ. ಆರ್ಟಿಕಲ್ 315 ಪ್ರಕಾರ ಅಕ್ಟೋಬರ್ 1, 1926ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ತದನಂತರ ಸಂವಿಧಾನ ಜಾರಿ ಆದಮೇಲೆ 315 ಪ್ರಕಾರ ಸ್ಥಾಪನೆ ಆಗಿದೆ. ಇದು ಒಬ್ಬರು ಅಧ್ಯಕ್ಷರು, ಇತರ ಸದಸ್ಯರನ್ನು ಒಳಗೊಂಡಿದೆ. ಸದಸ್ಯರ ಸಂಖ್ಯೆ ಅದು ರಾಷ್ಟ್ರಪತಿಯ ನಿರ್ಧಾರ ಆಗಿರುತ್ತೆ. ಅಂದರೆ ಹೆಚ್ಚು ಕಡಿಮೆ ಸಂಖ್ಯೆಯನ್ನು ನಿರ್ಧಾರ ಮಾಡುವಂಥ ಪೂರ್ಣ ಅಧಿಕಾರ ರಾಷ್ಟ್ರಪತಿಗೆ ಕೊಡಲಾಗಿದೆ. ಇವರನ್ನು ನೇಮಕ ಮಾಡುವ ಅಧಿಕಾರ ಅಥವಾ ಪದಚ್ಯುತಿ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಇವರ ಅಧಿಕಾರ ಅವಧಿ 6 ಅಥವಾ 65 ವರ್ಷ ಅಂತೇಳಿ. ಇದು ದೇಶದ ನಿಮಗೆ ಗೊತ್ತಿರೋ ಹಾಗೆ ಅತ್ಯುನ್ನತ ನಾಗರಿಕ ಸೇವೆಗಳಿಗೆ IAS IPS ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಸಾಹಿತ್ಯ ಸಂವಿಧಾನಿಕ ಸಂಸ್ಥೆ ಅದು UPSC ಆಗಿದೆ. UPSC ಒಂದು ಸಲಹಾತ್ಮಕ ಸಂಸ್ಥೆಯಾಗಿ ಕೆಲವು ಸಂದರ್ಭದಲ್ಲಿ ಹಿರಿಯ ನ್ಯಾಯಾಂಗ ಜುಡಿಷಿಯಲ್ ಆಗಿ ಕೆಲಸವನ್ನು ಮಾಡ್ತದೆ. ಕರ್ನಾಟಕ ಲೋಕಸೇವಾ ಆಯೋಗ KPSC ಅಂತೇಳಿ ಕರಿತೀವಿ. ಇದು ಕೂಡ 315 ಪ್ರಕಾರ 1951 ಮೇ 18ರಂದು ಸ್ಥಾಪನೆ ಮಾಡಲಾಗಿದೆ. ಒಬ್ಬರು ಅಧ್ಯಕ್ಷರು, ಅದರ ಜೊತೆಗೆ ಇತರ ಸದಸ್ಯರನ್ನು ಒಳಗೊಂಡಿದೆ. ಸದಸ್ಯರ ಸಂಖ್ಯೆ ರಾಜ್ಯಪಾಲರು ನಿರ್ಧಾರ ಮಾಡಬಹುದು. ಅಂದರೆ ಕರ್ನಾಟಕ ಸರ್ಕಾರದ ಸಲಹೆ ಮೇರೆಗೆ ಇವರನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ. ಆದರೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನು ತೆಗೆದುಹಾಕುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಕರ್ನಾಟಕ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಪ್ರಕ್ರಿಯೆ ಮಾಡುವಂಥ ಸಂಸ್ಥೆ ಯಾವುದಂದರೆ ಅದು ಕರ್ನಾಟಕ ಲೋಕಸೇವಾ ಆಯೋಗ ಆಗಿದೆ. ಇವರ ಅಧಿಕಾರಾವಧಿ 6 ಅಥವಾ 62 ವರ್ಷ. ಹಿರಿಯ ನ್ಯಾಯಾಂಗ ಮತ್ತು ಸಲಹಾತ್ಮಕ ಸಂಸ್ಥೆಯಾಗಿ ಕೆಲಸವನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅಂತೇಳಿ ಆರ್ಟಿಕಲ್ 338 ಪ್ರಕಾರ ಫೆಬ್ರವರಿ 19, 2004ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು 89ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ, ಅಂದರೆ ಇದಕ್ಕಿಂತ ಮುಂಚೆ 65ನೇ ಸಂವಿಧಾನ ತಿದ್ದುಪಡಿ ಮಾಡಿ SC ST ಆಯೋಗವನ್ನು ಜಂಟಿಯಾಗಿ ಸ್ಥಾಪನೆ ಮಾಡಲಾಗಿತ್ತು. ಆದರೆ 89ನೇ ತಿದ್ದುಪಡಿ ಮಾಡಿ ಇದನ್ನು ವಿಂಗಡಣೆಯನ್ನು ಮಾಡಲಾಗಿದೆ.
ಅಧ್ಯಕ್ಷರು ಒಬ್ಬರು ಇರ್ತಾರೆ, ಉಪಾಧ್ಯಕ್ಷರು ಒಬ್ಬರು ಇರ್ತಾರೆ. ಅದರ ಜೊತೆಗೆ 3 ಸದಸ್ಯರನ್ನು ಒಳಗೊಂಡಿದೆ. ಇವರ ರಾಷ್ಟ್ರಪತಿ ನೇಮಕ ಮಾಡೋದಕ್ಕೆ ಪದಚ್ಯುತಿಗೊಳಿಸುವಂಥ ಅಧಿಕಾರ ರಾಷ್ಟ್ರಪತಿ ಕೊಡಲಾಗಿದೆ. ಅಧಿಕಾರ ಅವಧಿ 3 ವರ್ಷ. ಪರಿಶಿಷ್ಟ ಜಾತಿಗಳ ಸಂವಿಧಾನಾತ್ಮಕ ಮತ್ತು ಕಾನೂನುಬದ್ಧ ರಕ್ಷಣೆ ಮಾಡುವಂಥ ಕೆಲಸವನ್ನು ಪರಿಶಿಷ್ಟ ಜಾತಿ ಆಯೋಗ ಮಾಡುತ್ತದೆ. ಇದರ ತನಿಖೆ ನಡೆಸುವ ಸಂದರ್ಭದಲ್ಲಿ ಸಿವಿಲ್ ಕೋರ್ಟ್ ಅಧಿಕಾರವನ್ನು ಒಳಗೊಂಡಿದೆ ಅಂತೇಳಿ. ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಅಂತೇಳಿ ಆರ್ಟಿಕಲ್ 338A ಪ್ರಕಾರ ಫೆಬ್ರವರಿ 19, 2004ರಲ್ಲಿ 89ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ಜಾರಿ ಮಾಡಲಾಗಿದೆ. ಈಗಾಗಲೇ ತಿಳಿಸಿರುವಂತೆ 65ನೇ ತಿದ್ದುಪಡಿ ಪ್ರಕಾರ SC ಮತ್ತು ST ಆಯೋಗ ಜಂಟಿಯಾಗಿ ಆಯೋಗವನ್ನು ಸ್ಥಾಪನೆ ಮಾಡಿತ್ತು. ಪ್ರತ್ಯೇಕಗೊಳಿಸಿದಂಥ ತಿದ್ದುಪಡಿ ಯಾವುದಂದರೆ 89ನೇ ತಿದ್ದುಪಡಿ. ಅಧ್ಯಕ್ಷರೊಬ್ಬರು, ಉಪಾಧ್ಯಕ್ಷರು ಒಬ್ಬರು, ಸದಸ್ಯರು 3 ಜನರನ್ನು ಒಳಗೊಂಡಿದೆ. ಇದರ ನೇಮಕ ಮತ್ತು ಪದಚ್ಯುತಿಗೊಳಿಸುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಅಧಿಕಾರ ಅವಧಿ 3 ವರ್ಷ. ಇದು ಪರಿಶಿಷ್ಟ ಪಂಗಡಗಳ ರಕ್ಷಣೆಗೋಸ್ಕರ ಇರುವಂಥ ಆಯೋಗ ಯಾವುದಂದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತೇಳಿ. ಇದು ತನಿಖೆ ನಡೆಸುವ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತೇಳಿ ಆರ್ಟಿಕಲ್ 338B ಪ್ರಕಾರ ಅದು ಆಗಸ್ಟ್ 11, 2018ರಲ್ಲಿ ಸ್ಥಾಪನೆ ಮಾಡಲಾಗಿದೆ. 102ನೇ ತಿದ್ದುಪಡಿ ಕಾಯ್ದೆಯಂತೆ. ಅದಕ್ಕಿಂತ ಮುಂಚೆ 1993 ಪ್ರಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗ ಇತ್ತು. ಅದರ ಸಂವಿಧಾನಾತ್ಮಕ ಸ್ಥಾನಮಾನ ಇರಲಿಲ್ಲ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರೆ. ಅದರ ಜೊತೆಗೆ 3 ಜನ ಸದಸ್ಯರನ್ನು ಒಳಗೊಂಡಿದೆ. ಇವರನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ, ತೆಗೆದುಹಾಕುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಇವರ ಅಧಿಕಾರ ಅವಧಿ 3 ವರ್ಷ. ಹಿಂದುಳಿದ ವರ್ಗಗಳ ರಕ್ಷಣೆಗೋಸ್ಕರ ಈ ಆಯೋಗ ಇದೆ. ತನಿಖೆ ನಡೆಸುವ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಒಳಗೊಂಡಿದೆ. ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಅಂತೇಳಿ ಇದೆ. ಅದು ಆರ್ಟಿಕಲ್ 350B ಪ್ರಕಾರ 7ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ 1957ರಲ್ಲಿ ಈ ಹುದ್ದೆ ಬಂದಿದೆ. ವಿಶೇಷ ಅಧಿಕಾರಿ, ಸ್ಪೆಷಲ್ ಆಫೀಸರ್ ಅಂತೇಳಿ ಕರಿತೀವಿ. ನೇಮಕಾತಿ ಪದಚ್ಯುತಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗೆ ಅಧಿಕಾರ ಕೊಡಲಾಗಿದೆ. ಇವರ ಅಧಿಕಾರ ಅವಧಿ ಅಂದರೆ ರಾಷ್ಟ್ರಪತಿಗಳೇ ನಿರ್ಧಾರವನ್ನು ಮಾಡ್ತಾರೆ. ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನವು ನೀಡಿರುವ ರಕ್ಷಣಾ ಕ್ರಮಗಳ ಅನುಷ್ಠಾನವನ್ನು ಪರಿಶೀಲಿಸಿ ವರದಿ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಪ್ರಧಾನ ಕಚೇರಿ ಉತ್ತರ ಪ್ರದೇಶದ ಅಲಹಾಬಾದ್ ಅಂದರೆ ಪ್ರಯಾಗ್ರಾಜ್ನಲ್ಲಿ ಇದೆ. ಸರಕು ಸೇವೆ ತೆರಿಗೆ ಮಂಡಳಿ ಅಂತೇಳಿ GST ಕೌನ್ಸಿಲ್ ಅಂತೇಳಿ ಕರಿತೀವಿ. ಆರ್ಟಿಕಲ್ 279A ಪ್ರಕಾರ ಅಂದರೆ 2017 ಜುಲೈ 1ರಲ್ಲಿ ಜಾರಿಗೆ GST ಬಂದಿದೆ. ಆದರೆ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ 2014ರಲ್ಲಿ GST ಮಂಡಳಿ ರಚನೆ ಆಗಿದೆ. ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು, ಸದಸ್ಯರು ಕೇಂದ್ರ ಹಣಕಾಸು ರಾಜ್ಯ ಸಚಿವರು. ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶದ ಹಣಕಾಸು ಅಥವಾ ಕಂದಾಯ ಸಚಿವರು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಇವರ ಅಧಿಕಾರ ಅವಧಿ ಅಂತಂದರೆ ತಮ್ಮ ಎಲ್ಲಿವರೆಗೂ ಸಚಿವ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರು ಸದಸ್ಯರಾಗಿ ಕೆಲಸ ಮಾಡ್ಬೋದು. ಇದರ ಪ್ರಮುಖ ಕೆಲಸ ಅಂದರೆ GST ದರಗಳನ್ನು, ವಿನಾಯಿತಿಗಳು, ತೆರಿಗೆ ಮಿತಿಗಳು, ಮಾದರಿ GST ಕಾನೂನು ಹಾಗೂ ಇತರ GST ಸಂಬಂಧಿತ ವಿಷಯಗಳ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಫಾರಸು ಮಾಡುವಂಥ ಅಧಿಕಾರ GST ಕೌನ್ಸಿಲಿಗಿದೆ. ಭಾರತದ ಅಟಾರ್ನಿ ಜನರಲ್ ಅಂತೇಳಿ ಆರ್ಟಿಕಲ್ 76 ಪ್ರಕಾರ ಈ ಹುದ್ದೆಯನ್ನು ಸೃಜಿಸಲಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅಗತ್ಯವಿರುವಂತಹ ಅರ್ಹತೆಯನ್ನು ಹೊಂದಿರಬೇಕು. ಇದು ಕೇಂದ್ರ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತೇಳಿ ನಾವು ಕರಿತೀವಿ. ಈ ಹುದ್ದೆಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಅಧಿಕಾರಾವಧಿ ರಾಷ್ಟ್ರಪತಿಯವರ ಇಚ್ಛೆಯವರೆಗೂ ಕೂಡ ಈ ಹುದ್ದೆಯಲ್ಲಿ ಇರಬಹುದು ಅಂತೇಳಿ. ಕೇಂದ್ರ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ಇತರೆ ನ್ಯಾಯಾಲಯದಲ್ಲಿ ವಾದಿಸಬಹುದು. ಸಂಸತ್ತಿನ ಉಭಯ ಸದನಗಳಲ್ಲಿ ಭಾಗವಹಿಸುವಂಥ ಸಂಸತ್ತಿನ ಸದಸ್ಯರಾಗದೇ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಭಾರತದ ಅಟಾರ್ನಿ ಜನರಲ್. ಮತ ಚಲಿಸುವ ಹಕ್ಕು ಮಾತ್ರ ಇವರಿಗೆ ಇರೋದಿಲ್ಲ. ಅದರ ಜೊತೆಗೆ ಅಡ್ವೊಕೇಟ್ ಜನರಲ್ ಅಂತೇಳಿ ಆರ್ಟಿಕಲ್ 165 ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅಗತ್ಯವಾದಂತಹ ಅರ್ಹತೆಯನ್ನು ಹೊಂದಿರಬೇಕು. ಇದು ರಾಜ್ಯ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತೇಳಿ ಕರಿತೀವಿ. ರಾಜ್ಯಪಾಲರು ಇವರು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಕೂಡ ರಾಜ್ಯಪಾಲರ ಇಚ್ಛೆಯವರೆಗೂ ಹುದ್ದೆಯಲ್ಲಿ ಇರುತ್ತಾರೆ. ರಾಜ್ಯ ಸರ್ಕಾರದ ಪರವಾಗಿ ಹೈಕೋರ್ಟ್ ಹಾಗೂ ಅಗತ್ಯವಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸುವುದು, ರಾಜ್ಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪಗಳಲ್ಲಿ ಭಾಗವಹಿಸಿ ಮಾತಾಡಬಹುದು, ವಿಧಾನಸಭೆಯ ಸಮಿತಿಗಳಲ್ಲಿ ಭಾಗವಹಿಸಬಹುದು. ಆದರೆ ಮತ ಚಲಿಸುವ ಹಕ್ಕನ್ನು ಇವರು ಇರೋದಿಲ್ಲ. ಕೊನೆಯದಾಗಿ ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಅಂತೇಳಿ ಕರಿತೀವಿ, CAG ಅಂತೇಳಿ ಆರ್ಟಿಕಲ್ 148 ಪ್ರಕಾರ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ. ಅಧಿಕಾರಾವಧಿ 6 ಅಥವಾ 65 ವರ್ಷ.
ಕೇಂದ್ರ ರಾಜ್ಯ ಸರ್ಕಾರಗಳ ಆದಾಯ ವೆಚ್ಚಗಳ ಲೆಕ್ಕ ಪರಿಶೋಧನೆ ನಡೆಸುವಂಥ ಭಾರತದ ಅತ್ಯುನ್ನತ ಸಂವಿಧಾನಿಕ ಸಂಸ್ಥೆ ಯಾವುದಂತಂದರೆ, ಅಧಿಕಾರಿ ಯಾರಂದರೆ ಅದು CAG ಅಂತೇಳಿ ಕರಿತೀವಿ. ಇವ್ರನ್ನ ಪದಚ್ಯುತಿಗೊಳಿಸುವಂಥ ವಿಧಾನ ಯಾವುದಂದರೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಯಾವ ರೀತಿ ತೆಗೆದಾಕ್ತಾರೋ ಇವರನ್ನು CAG ಅವರನ್ನು ಅದೇ ವಿಧಾನವನ್ನು ಬಳಸ್ತಾರೆ. ಈ ಸಂವಿಧಾನಿಕ ಸಂಸ್ಥೆಗಳು ಈ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.